ಯವ್ವ ಯವ್ವ ಏನ್ ಹೇಳಕತ್ತೀರಿ ಇವರು? ಕರೆಯವ ನೀನು ಅಣ್ಣಗಿಂತ ಒಂದು ದ್ರೋಹ ಮಾಡಿಯ ನೀನು. ಅಲ್ಲ, ದುಡ್ಡಿನ ದುರಾಸೆಗೆ ಇಷ್ಟು ಕೆಟ್ಟ ನೀಚತನ ಕೇಳಿದ್ಯಾ ನೀನು? ಸ್ವಂತ ನಿನ್ನ ಹೊಟ್ಟೆ ಹುಟ್ಟಿದ್ದು, ನಿನ್ನ ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿದ ಮಗ ಯಾವ ತಾಯಿ ಮಾಡಲಾರ್ದಂತ ದ್ರೋಹ ನೀ ಮಾಡಿಯ? ಅಲ್ಲ, ನನ್ನ ಕೈಲಿ ನಂಬಕ್ಕಾಗೋಲ್ತು. ಕರೆ ಹೇಳು, ಈಗಾರ ಕರೆ ಹೇಳು. ಅಮ್ಮರ, ನೀವು ಮಾಡಿರೇ ಬಿಟ್ಟಿರೇ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಹೆಣ್ಮಕ್ಳು ಪೊಲೀಸ್ ಇರ್ತಾಳಲ್ರಿ, ಒಂದ್ ನಾಲ್ಕು ಲಾಟಿ ರುಚಿ ಅಲ್ಲ, ನಿಮ್ಮ ವಯಸ್ಸಿಗೆ ನಾಲ್ಕೇನು ಬಾಳಕವು ಎರಡು ಪೊಲೀಸರ ಭಾಷೆ ಒಳಗೆ ಲಾಟಿ ರುಚಿ ತೋರಿಸಿಲ್ಲ ಅಂದ್ರ ಎಲ್ಲ ಹೊರಬೋತೈತ್ರಿ. ಬರ್ರಿ, ನಾವು ಅಲ್ಲೆಲ್ಲ ಕಕ್ಕಿಸ್ತೀವಿ ಬರ್ರಿ. ನಾನೆಲ್ಲ ಈ ಹಡ್ಬಿಟ್ಟಿ ಬಿಡಾಡಿ ಈ ಕೆಲ ಹುಡುಕಿನ ಕರ್ಕೊಂಡವ್ರಿ. ನನ್ನೆಲ್ಲ ಎಲ್ಲ ತಪ್ಪು ಈಕಿನ ಕರ್ಕೊಂಡವ್ರಿ. ಇದೇನಿದೆ ನನ್ನ ಮೇಲೆ ಹಾಕ್ತಿರಲ್ರಿ? ನಾನು ಹೇಳಿದ್ನೇನ್ರಿ ಅವ್ರಿಗೆ ಹೊಡೆಯಂದ್ರೆ ನೀವು ನನ್ನ ಮೇಲೆ ಹಾಕ್ತಿರಲ್ರಿ? ಇಲ್ಲ ನಾ ಮಾಡಿಲ್ಲ. ಏಯ್ ನೀನಾ, ಏನ್ ನೀವು ಇಬ್ರು ಏನ್ ನಿಮ್ದು ಇಲ್ಲಿ ಹೊಳಿಲಿ? ಕರೆ ಹೇಳು, ಏನೇನ್ ನಡೆಸಿದ್ರಿ ನೀವು? ನನ್ನ ಬೆನ್ನ ಹಿಂದೆ ಇನ್ನು ಏನೇನು ಮಾಡ್ರಿ ಹೇಳ್ರಿ. ಏನದು ಹೇಳ್ತೀಯಾ ಇಲ್ಲ ಅಂದ್ರೆ ಏನಾದ್ರು ತಗೊಂಡ ತಲೆಗೆ ಹೇಳ್ತೀನಿ ಈಗ. ಇಲ್ಲ ರೀ ನಾ ಏನೂ ಮಾಡಿಲ್ರಿ. ಅತ್ಯಾರ ಸುಳ್ಳ ನನ್ನ ಮೇಲೆ ಹಾಕಕತ್ತಾರೆ. ನಾ ಏನೂ ಮಾಡಿಲ್ರಿ. ಮಗನ ಇಲ್ಲ ಯಪ್ಪ, ಈಕಿ ಸುಳ್ಳು ಹೇಳತ್ತಾಳಯಪ್ಪ. ಈಕಿನ ಈ ಅಡ್ಬಿಟ್ಟಿನ ನನ್ನ ಕೈಯಾರ ರೊಕ್ಕ ಕೊಟ್ಟು ಹೆಂಗಾರ ಮಾಡಿ ಅವ್ರು ದುಡ್ಕೊಂಡು ತಿನ್ಬಾರ್ದು, ಅವ್ರು ಬದುಕಕ್ಕೆ ಆಗ್ಬಾರ್ದು, ಅವ್ರು ಬದುಕಕ್ಕೆ ಬಿಡಬಾರ್ದು, ಅವ್ರು ಎಲ್ಲಿ ಕೆಲಸ ಸಿಗಬಾರ್ದು. ಈ ಕೆಲಸ ಸಿಗ್ಲಾರ್ದಂಗೆ ಕಡೆಗೆ ನಮ್ಮ ಮನೆಗೆ ಬಂದು ಕಸ ಮುಸ್ರಿ ಬಡ್ಕೊಂಡು ನಮ್ಮ ಮನೆಗೆ ತಿಂದು ಬಿದ್ದಿರ್ಬೇಕು. ಹಂಗೆ ಮಾಡ್ಬೇಕು ಅವ್ರನ್ನ ಅಂತೇಳಿ ನನ್ನ ತಲೆಗೆ ಇಲ್ಲ ಬರೋದು ತುಂಬಿ ಹೆಂಗಾರ ಮಾಡಿ ಆಕೆ ಹೊಲ್ದಾಗ ಕೆಲಸ ಮಾಡಕತ್ತಿದತ್ತಗ ಅತ್ಯಾರ ಸಾವುಕಾರ ಅತ್ತ ತಲೆಯಾಗ ಏನಾರ ಇಲ್ಲ ಬರೋದು ಅತ್ತ ತುಂಬಿ ಕೆಲಸ ತೆಗೆಸಿ ಹಾಕಂತಂದು ಹೇಳಿದ್ಲು. ಹೆಂಗಾರ ಮಾಡಿ ನಾನು ಆತಗ ಎಲ್ಲ ರೀತಿಲಿ ಇದ್ದಾನೆ ಹೇಳಿದೆ. ಹೆಂಗಾರ ಮಾಡಿ ಆತ ಬೇಸಿಲ್ಲ, ಆತ ಕುಡಿತಾನ, ಆತ ಕೊಲೆ ಮಾಡ್ಯಾನ, ಜೈಲಿಗೆ ಹೋಗಿ ಬಂದಾನ, ಇನ್ನು ಕೊಂದಿನಪ್ಪ ಬೇಡ ಬಿಡಿಸು ಅಂತ ಆತ ನನಗೆ ಹಂಗೆ ಕಂಡಿಲ್ಲ, ಒಳ್ಳೆತದನತ್ತ ನಾನು ಯಾರೇನೇ ಆದ್ರೂ ನಾ ಬಿಡಿಸಲ್ಲ ಅದನ್ನ ಕೆಲಸದಲ್ಲಿ ಅಂದ್ಬಿಟ್ಟ. ನನಗೆ ನೋಡ್ರಿ ಈಕಿ ಹಂಗಂದ್ರೆ ಮನೆಗೆ ಇಲ್ಲಾಂದ್ರೆ ಬರಬೇಡ ಅಂದದ್ದಕ್ಕೆ ಇನ್ನೇನು ಮಾಡ್ಬೇಕು ನಾನು ಹೇಳು? ಅದಕ್ಕೆ ಅಲ್ಲೋ ಬತ್ ಕುಡುಕ ಹೊಂಟಿದ್ದ. ಆತನ ಕೈಯಾಗ ಒಂದು 5,000 ರೂಪಾಯಿ ಕೊಟ್ಟು ಆ ಗೌಡುಗ ಆತ ಸೌಕರ್ಗ ಸುಮ್ಮನೆ ಹಿಂದೆ ಹೋಗಿ ತಲೆ ಹೊಡಿ ಅಂದ್ರೆ ಆತಗೇನು ನನ್ನ ಮನೆ ಬರ್ತಾ ನನ್ನ ಮಗನ ಹೊಡೆದು ಕೊಲ್ಲಕ್ಕೆ ಮಾಡ್ದ, ಹೆಂಗೋ ಜೈಲಿಗೆ ಹೋಗಿ ಬಂದನಲ್ಲ ಮುದುಕಿ ಅಂತ ತಿಳ್ಕೊಂಡು ಅದನ್ನ ಕೆಲಸದಿಂದ ತೆಗಿತಾನ ಅಂತ ಮಾಡಿದ್ಯಪ್ಪ. ಆ ಹೊಡೆದ ಜೋರು ಸಾಯಂಗ ಹೊಡೆದ್ಬಿಟ್ಟ. ಹೆಂಗೂ ಬಂತ ಅಪ್ಪ ನನ್ನ ಮಗನ ಮೇಲೆ ಹೋಲ್ಬಿಡು ಹೆಂಗೋ ಬಂತಲ್ಲ ಅಂತಂದು ನಾನು ನೆಮ್ಮದಿ ಇದ್ದೆ. ಆದ್ರೆ ಅದನ್ನೆಲ್ಲ ಹೇಳಿ ರೊಕ್ಕ ಕೊಟ್ಟಿದ್ದೆ ಈಕೆ ಈಕೆ. ನಿನ್ನ ಅವಳು ನೀನು ನಮ್ಮನೆಗೆ ಯಾವ್ದಲ್ಲೇ ಕಾಲಿಟ್ಟಿಲ್ಲ ನೀನು. ನಮ್ಮನೆ ಸಂಸಾರನ ಹಾಳು ಮಾಡಿಬಿಟ್ಟಲ್ಲ, ಇಷ್ಟೆಲ್ಲ ಮಾಡಿಯ ನೀನು. ನಿಮ್ಮವ್ವ ಸೇರ್ಕೊಂಡು ಈಗಿ ನಮ್ಮವ್ವ ಬುದ್ಧಿಯಲ್ಲಿಟ್ಟ ಹಡದ ಮಗ ಅನ್ನೋದು ಇಲ್ದಂಗ ರೊಕ್ಕ ಆಸ್ತಿ ರೂಪಾಯಿ ಬೆನ್ನ ಹತ್ಕೊಂಡು ಸ್ವಂತ ಮಗಗಿಂತ ಒಂದು ದ್ರೋಹನ ಥೂ. ನಿನ್ನ ಪಾಪ ಕೆಲಸಕ್ಕೆ ಇವತ್ತು ನಿನಗೆ ಬೇಯಿಸ್ಬಿಡ ನಿನಗೆ. ನಿನ್ನ ಬಿಡದ ನೀನು ಇವತ್ತು ಕೊಂದ ಕೊಂದು ನಾನು ಹೋಗ್ತೀನಿ ಜೈಲಿಗೆ. ಅವಾಗ ಏನ್ ಮಾಡ್ತಾರೆ ಇಬ್ರು ಕುಂದ್ರಲ್ಲಿ? ನಿಮ್ಮನ್ನು ಬಿಡಂಗಿಲ್ಲ, ನಿಮ್ಮನ್ನ ಇಬ್ಬರು ಕೊಂದು ಹೋಗ್ತೀನಿ ಜೈಲಿಗೆ. ನೀವು ತಿನ್ರಿ ತಿಂತೀರಿ. ಏ ಬಿಡ್ರಿ ನೀವೇನ್ರಿ? ನಾ ಇಲ್ಲಿ ಪೊಲೀಸಲ್ಲಿ ನಿಂತೀನಿ, ನನ್ನ ಮುಂದೆ ಇಷ್ಟೆಲ್ಲ ಮಾಡತ್ತಲ್ಲ. ಬಿಡ್ರಿ ಕಾನೂನು ಅದೆಲ್ಲ ಐತಿ. ಏನ್ ಶಿಕ್ಷೆ ಕೊಡ್ಬೇಕು ನಾವು ಕೊಡ್ತೀವಿ. ನೀವ್ ಯಾಕೆ ಕಾನೂನು ಕೈ ತೊಗೊಳಕ್ ಹೋಗ್ತೀರಿ? ಬಿಡ್ರಿ ಹಂಗೆಲ್ಲ ಮಾಡೋ ಬೇಷಲ್ಲ. ಅವ್ರು ಮಾಡಿದವ್ರ ಪಾಪ ಅವ್ರ ದೇವ್ರು ಕೊಟ್ಟ ಶಿಕ್ಷೆನ ಅನ್ಭವಿಸ್ತಾರ. ಬರ್ರಿ ನೀವು ಬರೀ ಬರ್ರಿ. ನೋಡ್ರಿ ಸಾಹೇಬ್ರೆ, ನೋಡ್ರಿ ನಾನಿದ್ದು ನನ್ನ ಬೆನ್ನಿಂದ ನನ್ನ ಹೆಂಡತಿ ನಮ್ಮವ್ವ ಹಡದ ತಾಯಿ ಇಷ್ಟೆಲ್ಲ ಮಾಡ್ಯಾರ. ನನಗೆ ಏನೇನೂ ಗೊತ್ತಿಲ್ಲ ನೋಡ್ರಿ. ನಮ್ಮಣ್ಣನ ಎಷ್ಟೆಲ್ಲ ಗುಳಾಡ್ಸಿದ್ದಾರೆ ಇವರು, ನಮ್ಮಣ್ಣಿಗೆ ಎಷ್ಟರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಇವರು. ಏನ್ ಹೇಳ್ರಿ ಇವರಿಗೆ ಏನ್ ಮಾಡ್ಬೇಕು ಹೇಳ್ರಿ? ನೀವೇನು ಮಾಡ್ಬೇಡ್ರಿ, ನಾವೆಲ್ಲ ಅದೀವಲ್ರಿ. ಅಮ್ಮ ಬರ್ರಿ. ಅಯ್ಯಪ್ಪ ನಾನು ಹಿಡ್ಕೊಂಡು ಹೋಗೋಣ. ಇಕ್ಕಿ ಎಲ್ಲ ಹೇಳಿದ್ದು ಈಕಿನ ಕರ್ಕೊಂಡು ಹೋಗು. ನಾನು ಹೇಳ್ತಪ್ಪ ಈಕಿನ ಕರ್ಕೊಂಡು ಹೋಗಯ್ಯಪ್ಪ. ಈ ವಯಸ್ಸಾದ ಕಾಲಕ್ಕೆ ನಾನು ಈ ಪರಿಸ್ಥಿತಿ ನಾನು ತಬ್ಬಡಯ್ಯಪ್ಪ. ನಿನ್ನ ಕೈ ಮುಗಿತೀನಿ, ಕಾಲು ಮುಗಿತೀನಿ. ನಾನು ಬಿಟ್ಬಿಡಯ್ಯಪ್ಪ. ಕರ್ಕೊಂಡು ಹೋಗಿ ಹೇಳ್ಬಿಟ್ಟು ಇಕ್ಕಿಲಿಂದ ನೀ ಮನೆ ಕಾಯಿ ಹೋಗಂಗಾತೋಯಪ್ಪ. ಇಕ್ಕಿಲಿಂದ ನಮ್ಮ ಮನೆ ಸಂಸಾರ ಎಲ್ಲ ಹಾಳಾಗೋತೋಯಪ್ಪ. ನಾ ಏನ ಇಕ್ಕಿ ಒಂದಕ್ಕೆ ನಾ ಮಳ್ಳಾಗಿ ಎಲ್ಲ ಮಾಡ್ಬಿಟ್ಟೋಯಪ್ಪ. ಕರ್ಕೊಂಡು ಹೋಗಿ ಹೇಳ್ಬಿಟ್ಟಿನ ಕರ್ಕೊಂಡು ಹೋಗಯ್ಯಪ್ಪ. ಅಮ್ಮರ ಇಬ್ಬರನ್ನ ಕರ್ಕೊಂಡು ಹೋಗಕ್ಕಾಗತ್ರಿ. ಯಾಕಂದ್ರೆ ಪ್ರಚೋದನೆ ಕೊಟ್ಟವರು ಅವರು, ನೀವು ರೊಕ್ಕ ಕೊಟ್ಟು ಹೇಳಿ ಮಾಡಿಸಿದವ್ರು ಅವರು, ಕೊಂದತ ಆತ. ಹಂಗಾಗಿ ನಿಮ್ 3 ಮಂದಿಗೂ ಶಿಕ್ಷೆ ಆಗತ್ತ. ಎಲ್ಲ ನಿಮ್ 3 ಮಂದಿಗೂ ಕಾನೂನು ಕೋರ್ಟ್ ಒಳಗೆ ಯಾವ ತೀರ್ಪು ಕೊಡುತ್ತಾ ಎಷ್ಟೆಷ್ಟೋ ಕೋರ್ಟಿಗೆ ಹೋದ್ಮೇಲೆ ಗೊತ್ತಾಗತ್ತ. ನಿಮ್ ಇಬ್ಬರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಇಬ್ರು ಬರ್ರಿ. ಸಣ್ಣ ಹುಡುಗರವ್ರಿ, ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ಅಲ್ಲ ನಾನೇನು ಕೊಂದದ್ರಾಗಿಲ್ಲ, ಇನ್ನೊಂದ್ರಾಗಿಲ್ಲ. ನಾನೇನೋ ಮಾಡಿಲ್ರಿ. ನಮ್ಮ ಅತ್ತಿ ಮಾಡಿದ್ದು ರೊಕ್ಕ ಕೊಟ್ಟು ಕೊಲ್ಲಕ್ಕೆ ನಮ್ಮ ಅತ್ತಿ ಆತ್ ಕೊಂದತ ಮನುಷ್ಯ ಆತ. 2 ಗಂಡ ಮಗ. ನಾ ಏನೋ ಮಾಡಿರಿ. ನಾನು 2 ಮಕ್ಕಳದವ್ರಿ. ಸಣ್ಣ ಬಿಟ್ಬಿಡ್ರಿ. ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ, ಬಿಟ್ಬಿಡ್ರಿ. ನೀವರ ಹೇಳ್ರಿ, ನನಗೆ 2 ಮಕ್ಕಳು ಅಂತ ಹೇಳ್ರಿ ಹೆಂಗ್ರಿ? ನಾನಿಲ್ಲ ನನ್ನ ಮಕ್ಳು ಹೆಂಗ್ರಿ? ವಿಚಾರ ಮಾಡ್ರಿ. ಕೈ ಕಾಲು ಇಟ್ಕೊಂಡ್ರೆ ನಾನು ಬಿಡಿಸ್ರಿ. ಪಾಪಿಗಳ ನೀಚರು. ಅವತ್ತು ನಮ್ಮಣ್ಣ ಅವು 2 ಕೂಸುಗಳನ್ನ ಮತ್ತೆ ಬಿಟ್ಟು ನನ್ನ ಹೆಂಡತಿ ಅಂತ ನಿಂಗೆ ಬಿಟ್ಟು ಹೋಗ್ಬೇಕು. ಅತಿಗೆ ಎಷ್ಟು ನೋವಾಗಿರ್ಬೇಕು. ಎಷ್ಟೆಲ್ಲ ಕಷ್ಟ ಅನಿಸ್ತು. ಯಾಕಂದ್ರೆ ಹಿಂದಿರ್ಲಿಲ್ಲ, ರೊಕ್ಕ ಇರಲಿಲ್ಲ, ಊಟ ಬಿಟ್ಟಿನ ಹೊರಗೆ ಹಾಕಿದವ್ರನ್ನ ಅವ್ರು ದುಡ್ಕೊಂಡ್ ತಿಂದಾರ್ನು ಈ ನಮ್ನಿ ಮಾರಾಕತ್ತಿದ್ರಲ್ಲ, ಅವರು ಅವಾಗ ಎಷ್ಟು ಕಣ್ಣೀರು ಹಾಕಿದ್ದಾರೋ ಮಕ್ಕಳು. ನಮ್ಮ ಅತ್ತಿಗೆಮ್ಮ ನಮ್ಮಣ್ಣವರು. ಆ ಪಾಪದ ಒಂದೊಂದು ಹನಿ ಕಣ್ಣೀರಿನ ಪಾಪ ನಿಮ್ಮ ತಟಾತೈತಿ. ಹೋರಿ, ನಾನು ನನ್ನ ಮಕ್ಕಳು ಯಾವ ಪಾಪನೂ ಮಾಡಿಲ್ಲ, ಯಾವ ಅಪರಾಧ ಆಗಿಲ್ಲ. ಅದಕ್ಕೆ ದೇವರು ನಮ್ಮನ್ನು ಬಿಟ್ಟಾನ. ನಮಗೆ ನಿಮ್ಮಷ್ಟು ಶಿಕ್ಷೆ ಕೊಟ್ಟನ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ದಿಕ್ಕೆಲ್ಲ ತಲೆ ಆಡಿಸಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ನ.
ಕೊಟ್ಟನಲ್ಲ ಅವತ್ತ ನಾನು ಎದುರು ನಿಂತು ನಿಮ್ಮ ಮಾತು ಕೇಳಾರ್ದಂಗ ನಿನಗೆ ಅವತ್ತ ಒದ್ದು ನಿನ್ನಂಗೆ ನಾ ಕೇಳಂಗಿಲ್ಲ ಅಂತೇಳಿ ನಮ್ಮ ಅಣ್ಣ ನಂಗೆ ನಾ ಇದ್ದಿದ್ರೆ ಈ ಪರಿಸ್ಥಿತಿನೂ ಬರ್ತಿದ್ದಿಲ್ಲ. ನಿಮ್ಮ ಮಾತಿ ತಲಿ ಕೊಟ್ಟನಲ್ಲ ಅದಕ್ಕೆ ನನಗೂ ಕೊಟ್ಟನ ಶಿಕ್ಷೆ ದೇವರು. ಆದ್ರೆ ಆಯ್ತು, ನಾನು ಆ ಶಿಕ್ಷೆ ಅನ್ಭವಿಸ್ತೀನಿ. ನನ್ನ ಮಕ್ಕಳನ್ನ ನಾನು ಕೂಲಿ ನಾಲಿ ಮಾಡಿ ಎಲ್ಲ ಬೆಳೆಸ್ಕೊಂತೀನಿ. ನಿಮ್ಮ ಇದ್ರಾಗ ಅವ್ರ ಮಕ್ಕಳು ಬೆಳೆಯೋದು ಬೇಡ. ಅವು ನಾಳೆ ನಿಮ್ಮಂಗೆ ಪಾಪ ಗಿಡ ಆಗೋದು ಬೇಡ. ದೇವ್ರು ಸರಿಯಾಗಿ ಮೇಡಮ್ ನಾನು ನನ್ನ ಮಕ್ಕಳನ್ನ ಚಂದಾಗಿ ಒಳ್ಳೆ ರೀತಿಯಿಂದ ಬೆಳೆಸ್ತೀನಿ. ಹೋರಿ ನಿಮ್ಮ ಪಾಪದ್ದು ಇದಕ್ಕೆ ನಿಮ್ಗೆ ದೇವರು ಅಲ್ಲಿ ಚಲೋತ್ನಿಗೆ ಶಿಕ್ಷೆ ಕೊಡ್ತಾನೆ. ಹೋರಿ ಅನ್ಭವಿಸೋರಿ, ಸುಖದಿಂದ ಇರಬೇಕು, ನಳ್ಳಾಗಿರ್ಬೇಕು ಅಂತಿದ್ರಲ್ಲ ಇಬ್ರು. ಹೋರಿ ಅಲ್ಲಿ ನಳ್ಳಾಗಿ ಸುಖದಿಂದ ಇಟ್ಟಿರ್ತಾನೆ ದೇವ್ರು. ಹೋರಿ ನನ್ನ ಮಕ್ಕ ತೋರಿಸ್ಬೇಡ್ರಿ ಇಬ್ರು. ಅಲ್ಲ ಬರ್ತೀರಿ ಇಲ್ಲೋಡ ಮತ್ತೆ ನಾವು ಅದನ್ನ ಎಳ್ಕೊಂಡು ಹೋಗೋಗತ್ತ. ಮರ್ಯಾದೆ ತಕೊಂಡು ಬರೋದಕ್ಕಿಂತ ಮರ್ಯಾದೆ ಉಳಿಸ್ಕೊಂಡು ಸುಮ್ಮನೆ ಬರ್ರಿ. ಹುಡುಗರು ಬಂದು ಈಗ ಮಮ್ಮಿ ಎಲ್ಲದಳ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಾನಿಲ್ಲ ಕೂಳು ಕೂಚಾರ ಊಟ ಮಾಡೋದು ಅದು ಹೆಂಗ? ಹುಡುಗರು ತಾಯಿ ಇಲ್ಲದ್ರೆ ಹೆಂಗ್ ಬೆಳಿತಾವ್ರಿ? ವಿಚಾರ ಮಾಡ್ರಿ. ಬರ್ಲಿ ಕೇಳಿ, ಮಕ್ಕಳು ಬಂದು ತಾಯಿ ಇಲ್ಲದ ಅಂತ ಕೇಳಿ ನಿಮ್ಮೆಲ್ಲ ಗುಣಗಾನ ಹೇಳ್ತೀನಿ. ಅವ್ರಂಗೆ ಆಡ್ಬೇಡ್ರಿ ಅಂತ ಹೇಳ್ತೀನಿ. ಇನ್ಮೇಲೆ ನಾನು ನಿಮಗೆ ತಾಯಿನೂ ನಾನು ತಂದಿನೂ ನಾನು ಅಂತ ಹೇಳ್ತೀನಿ. ನಾನು ನನ್ನ ಮಕ್ಕಳನ್ನ ಸನ್ಮಾರ್ಗದ ಬೆಳೆಸ್ತೇನೆ. ನಿಮ್ಮಂಥ ಪಾಪಿಗಳು ಎಲ್ಲಿರ್ಬೇಕಲ್ಲಿರ್ಬೇಕು. ಹೋಗು, ನಾ ಹೇಳಿಲ್ಲ ನಿನ್ನ ಮಕ್ಕ ನೋಡಲ್ಲ ಅಂತೇಳಿ ನನಗೆ ವಾಪಸ್ ಮಕ್ಕ ತೋರಿಸ್ಬೇಡ. ನಡಿ. ಅಯ್ಯೋ ದೇವ್ರೆ, ಈಕಿನ್ ಮಾಡ್ಕೊಂಬಂದು ನಮ್ಮ ಮನೆ ಎಲ್ಲ ಚಿತ್ರ ಆಗೋತು. ನಾನು ಈಕಿನ್ ಮಾಡ್ಕೊಂಬಂದಿಲ್ಲ ಅಂದಿದ್ರ ನಮ್ಮ ಮನೆ ನಂದ್ಗೊಲಕ್ಕೆಲ್ಲ ಹೆಂಗ ಇರ್ತಿತ್ತ ಏನ? ಅಯ್ಯೋ ದೇವ್ರೆ, ಎಲ್ಲ ಎಂತೆಂಥವ ಪರಿಸ್ಥಿತಿ ತಂದ್ಬಿಟ್ರು ನನ್ನ ಇವರು. ಫಕೀರಪ್ಪ ಫಕೀರಪ್ಪ ಫಕೀರಪ್ಪ. ಓ ಭೀಮಪ್ಪ, ಅಯ್ಯ ಬಾ ದಿವಸ ಆಗೈತೆ ನೋಡಿ ನೋಡ್ಲಾರ್ದ. ಬಾರ ಒಳಬ, ಇಲ್ಲ ನೀನು ಕರೆಕತ್ತಿಲ್ಲ, ಬಾ ಒಳಬ. ಬರ್ತೀನಪ್ಪ. ಆರಾಮದಿಯಲ್ಲ? ಆರಾಮದಿ ನೋಡಪ್ಪ. ದೇವ್ರ ಹೆಂಗಿಟ್ಟ ನಂಗೆ ಅದೇ ನೋಡು. ಓ ಅದಕ್ಕೆ ಮರ ಆರಾಮದಿರಿ? ಹೂನಪ್ಪ ಆರಾಮದೀನಿ. ನಮ್ಮ ಊರಾಗ ನೋಡಿ ಭಾಳ ದಿವಸ ಆಗಿತ್ತು. ಬಾರ ಒಳ ಬರ, ಒಂಚೂರು ನಾಷ್ಟ ಪಾಷ್ಟ ಮಾಡ್ಕೊಂಡು ಹೋಗಿ ಬಾರಪ್ಪ. ಇಲ್ಲ ಅದಕ್ಕೆಮ್ಮ ಒಂಚೂರು ನಾಷ್ಟ ಪಾಷ್ಟ ಮಾಡೋಂಥದ್ದಿದ್ರೆ ಬಂದಿಲ್ಲ. ನಿಮಗೇನೋ ಒಂದು ಕೆಟ್ಟ ಸುದ್ದಿ ತಂದಿದ್ದೆ. ಏನು ಕೆಟ್ಟ ಸುದ್ದಿ? ಏನದು? ಯಾರಿಗೇನಾತ? ಏನಿಲ್ಲ, ಅದೇ ನಿಮ್ಮ ತಮ್ಮನ ಹೆಂಡತಿನ ಮತ್ತು ನಿಮ್ಮ ಅವನ್ನ ಪೊಲೀಸರು ಹಿಡ್ಕೊಂಡು ಹೋದ್ರಪ್ಪ. ಅದೇ ಅದಕ್ಕೆಮ್ಮ, ಅದು ಅಣ್ಣನ ಮ್ಯಾಗ ಅಪೋದ ಬಂದಿತ್ತಲ್ಲ ಈ ಫಕೀರಪ್ಪನ ಮೇಲೆ. ಅದೇ ಯಾರೋ ಸಾವುಕಾರನ ಕೊಂದಾನಂತಂದು ಆ ಮುದುಕ ತಾನು ಒಪ್ಕೊಂಡದಕ್ಕೆ ನಿರಪರಾಧಿ ಅಂತಂದು ಬಿಟ್ರಲ್ಲ, ಆ ಮುದುಕಗೆ ರೊಕ್ಕ ಕೊಟ್ಟು ಹೇಳಿದ್ದ ನಿಮ್ಮ ತಮ್ಮನ ಹೆಂಡತಿ ಆಮೇಲೆ ನಿಮ್ಮ ಅವ್ವ ಅಂತಪ್ಪ. ಹಾಗಾಗಿ ಅದು ಗೊತ್ತಾಗಿ ಇವತ್ತು ನಿಮ್ಮ ಅವ್ವನ್ನ ಆಮೇಲೆ ನಿಮ್ಮ ತಮ್ಮನ ಹೆಂಡತಿನ ಜೈಲಿಗೆ ಕರ್ಕೊಂಡು ಹೋದ್ರಪ್ಪ. ಅಯ್ಯೋ ನಮ್ಮ ತಮ್ಮ ಮಕ್ಕಳು ಹೇಳಿದವು. ಅವರು ಅಲ್ಲೇ ಅದಾರ. ನಿಮ್ಮ ತಮ್ಮ ಮಕ್ಕಳು ನೋಡ್ಕೋತೇನೆ. ನಿಮ್ಮ ತಮ್ಮ ಪಾಪ ಭಾಳ ಪಶ್ಚಾತ್ತಾಪ ಪಟ್ನಪ್ಪ. ನಮ್ಮ ಅಣ್ಣಗೆ ಇಷ್ಟೆಲ್ಲ ದ್ರೋಹ ಮಾಡಿರ ನೀವು ಅಂತೇಳಿ. ಪಾಪ ಅದು ಗೊತ್ತೇ ಇಲ್ಲ ಇವ್ರು ಮಾಡಿರೋದು. ಭಾಳ ಕಂಗಾಲಾಗಿ ಹೇಳಕತ್ತಿದ್ದ. ಅವ್ರ ಮಗ ಸಿಟ್ಟು ನೋಡಲಿಲ್ಲ ಕಡೆಗೆ. ಅವ್ರು ಹೋಗೋ ಮುಂದೆ ಒಟ್ಟೆ ಅವು ಹತ್ತು ಕರೆದು ಬಿಡಿಸುವ ನಮ್ಮನ್ನ ಅಂತೆಲ್ಲ ಮಾಡಿದ್ರು ಇಬ್ಬರು. ನಮ್ಮ ಅಣ್ಣಗೆ ಇಷ್ಟು ಮಾಡಿದ್ದು ಪಾಪಕ್ಕೆ ನೀವು ಅನ್ಭವಿಸತ್ತೀರಿ ಅಂಥೇಳಿ ಒಟ್ಟೆ ಒಳ್ಳೆ ನೋಡಲಿಲ್ಲಪ್ಪ. ಪಾಪ ನಿಮ್ಮ ತಮ್ಮ ಭಾಳ ಪಶ್ಚಾತ್ತಾಪ ಅನ್ಭವಿಸತ್ತಾನ. ಏನು? ಅಯ್ಯೋ ನಮ್ಮ ತಮ್ಮ, ಅಯ್ಯೋ ನಮ್ಮವ್ವ. ನಡಿ, ನಾ ಬಂದು ನಮ್ಮವ್ವನ್ನ ಅವ್ರನ್ನ ಬಿಡಿಸ್ಕೊಂಬರ್ತೀನಿ. ಏನಾರು ಮಾಡ್ತನಪ್ಪ. ನಡಿ, ನಡಿ, ನಾ ಬರ್ತೀನಿ, ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ. ನಡಿ. ಫಕೀರಪ್ಪ, ನಾ ಹಿಂಗಂತೀನಿ ಅಂತ ತಪ್ಪು ತಿಳ್ಕೊಬೇಡ. ಬೇಕಿದ್ರೆ ನೀ ನಿಮ್ಮ ತಮ್ಮನಿಗೆ ಮತ್ತು ತಮ್ಮನ ಮಕ್ಳಿಗೆ ಸಹಾಯ ಮಾಡು, ನಾ ಬೇಡ ಅನ್ನಲ್ಲ. ಆದ್ರೆ ನಿಮ್ಮ ಅವ್ವ ಮತ್ತು ತಮ್ಮನ ಹೆಂಡತಿ ಅವರಿಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಾನ. ಅವರು ಎಷ್ಟು ಉರಿದ್ರು, ನಿನಗೆ ಎಷ್ಟು ದ್ರೋಹ ಮಾಡಿದ್ರು, ಅವರೆಷ್ಟು ನಿನಗೆ ಕಾಟ ಕೊಟ್ಟಲ್ಲ ನನಗೇನು ಗೊತ್ತಿಲ್ಲನ. ಒಂದ ಊರಾಗಾಗಿ ಯಾರ್ಯಾರಿಗೆ ಏನೇನಾಗುತ್ತೆ ಊರಾಗ ಅಂತ ಗೊತ್ತಾ ಏನು ಅಲ್ಲಾರ್ದೇನಲ್ಲ. ನಾ ಹೇಳಕತ್ತಿರೋದು ಏನಂದ್ರೆ ನೋಡಪ್ಪ, ಅವ್ರನ್ನ ಬಿಟ್ಬಿಡು. ಈಗ ನಿಮ್ಮ ತಮ್ಮ ಬೇಕಿದ್ರೆ ಏನೋ ಮಾಡ್ಕೊ. ನನಗೆ ಅನ್ಸಿದ್ದು ಹೇಳ್ತೀನಪ್ಪ. ಬೇಡ, ದೇವ್ರವ್ರಿಗೆ ಶಿಕ್ಷೆ ಕೊಟ್ಟನ ಅವ್ರು ಅನ್ಭವಿಸ್ಲಿ. ಅವ್ರು ಮಾಡಿದ ಪಾಪಕ್ಕೆ ಅವ್ರು ಅನ್ಭವಿಸ್ಬೇಕು. ನೀ ಏನಾರು ಬಿಡಿಸ್ಕೊಂಬಂದ್ರೆ ಅವ್ರಿಗೆ ಅದು ಅವರು ಬರಲ್ಲ. ನಾಳೆ ಇನ್ನೂ ಇದನ್ನ ಮಾಡ್ತಾರೆ ಮತ್ತೆ. ಹಾಗಾಗಿ ಅವ್ರಿಗೆ ಬಿಟ್ಬಿಡು, ಅನ್ಭವಿಸ್ಲಿ. ನೀನು ಯಾಕೆ ಇದು ಮಾಡ್ತೀವಿ? ಸುಮ್ಮ ಬಿಟ್ಬಿಡು. ನಾನು ಹೇಳೋದು ಹೇಳಿ ನೋಡಪ್ಪ. ಅಣ್ಣ, ನೀ ಹೇಳೋದೆಲ್ಲ ಸತ್ಯನೇ ಐತಿ, ನನಗೆಲ್ಲ ಗೊತ್ತಾಗತ್ತೆ. ನಾ ಎಲ್ಲ ಅಣ್ಣಗವ್ರಿಗೆ ಹೇಳ್ತೀನಿ ತಗೋಣ, ನೀವು ಬೇಡ. ಸರಿ ಅಮ್ಮ, ಆಯ್ತು. ತಂಗ್ಯವ ಅಲ್ಲಮ್ಮವ್ವ, ನಮ್ಮ ತಮ್ಮ ಜೈಲಾಗ ಅದಾರ. ಇಲ್ಲಿ ನಮ್ಮ ತಮ್ಮ ಇಷ್ಟು ಅನ್ಭವಿಸಕತ್ತಾನ. ಹೋಗಂಬಾರ ತಂಗ್ಯವ, ಏನಾರ ಮಾಡಿ ಬಿಡಿಸ್ಕೊಂಬರಂಬಾರ ಯವ್ವ. ಅಣ್ಣ, ಈಗ ಅಣ್ಣ ಹೇಳುವುದಿಲ್ಲ. ಅವ್ರವ್ರು ಮಾಡಿದ್ದವ್ರು ಅನ್ಭವಿಸ್ಬೇಕು. ಅವ್ರಿಗೆ ದೇವ್ರು ಶಿಕ್ಷೆ ಕೊಟ್ಟದನ್ನ ಅವ್ರು ಅನ್ಭವಿಸ್ಲಿಲ್ಲ ಅಂದ್ರೆ ಅವರಿಗೆ ಮಾಡಿದ ಶಿಕ್ಷೆಗೆ ಏನು ಅವ್ರು ಶಿಕ್ಷೆ ಕೊಟ್ಟಂಗ ದೇವ್ರು. ಅದಕ್ಕೆ ನೀ ಸುಮ್ಮನೆ ಬಿಡು, ಏನು ನೀ ತಲೆ ಕೆಡ್ಸ್ಕೊಬೇಡ. ಯಾರು ಮಾಡಿದವ್ರು ಅಂತಾರ ಅಷ್ಟೇ. ಆದ್ರೆ ನಮ್ಮ ತಮ್ಮನ ಮಕ್ಳು ಎಷ್ಟು ಕಷ್ಟಪಡತ್ತವ ಏನೋ. ಬಾರಯ್ಯವ, ಅವ್ರನ್ನ ಕರ್ಕೊಂಬರನ್ ಬಾ. ಇಲ್ಲಿ ಇರ್ವಲ್ರಕ್ಕ, ಆರಾಮ ಇರ್ವಲ್ರಕ್ಕ. ತಂಗ್ಯವ, ಇದು ಒಂದು ನನಗೆ ಹೇಳಕ್, ಇದು ಒಂದು ನನ್ನ ಮಾತು ಕೊಡಯ್ಯವ, ಕರ್ಕೊಂಬರ್ತೀನಿ. ನಮ್ಮ ತಮ್ಮನ ಮಕ್ಕಳನ್ನ ಹೋಗಂಬಾರಯ್ಯವ. ಅಣ್ಣ ಬೇಡ, ಬೇಡ ಅಂದ್ರೆ ಬೇಡ. ನಾ ಹೇಳಕತ್ತೀನಿ ಕೇಳು. ಅವತ್ತು ನಿಮ್ಮ ತಮ್ಮಗ ನಿನ್ನ ಮೇಲೆ ಪ್ರೀತಿ ಇದ್ದಿದ್ದು ಅವತ್ತಾರು ಬರಲಿಲ್ಲ. ಅವತ್ತು ನಮ್ಮ ಅಣ್ಣಗೆ ಇಷ್ಟೆಲ್ಲ ಮಾಡಕತ್ತಾರಂತಂದು ಅವಾಗೆಲ್ಲ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕುಂತಾತ. ಇವಾಗ ಎಲ್ಲ ಕರ್ಕೊಂಬಿಟ್ವ. ಇವಾಗ ಪಶ್ಚಾತ್ತಾಪ ಆಗತ್ತೆ ಅಣ್ಣನ ಮೇಲೆ. ಅವತ್ತ ತಿಳ್ಕೊಂಡು ಅವತ್ತ ತಾನು
ಹುಷಾರಾಗಿ ನಮ್ಮ ಮನ್ಯಾಗ ನಮ್ಮ ಅಣ್ಣನ ನಮ್ಮ ಅತ್ತಿಗೆಮ್ಮನ ಮಕ್ಕಳನ್ನ ಹೊರ ಹಾಕಿದವರು ಇನ್ನೂ ಏನೇನು ಮಾಡ್ಬೋದು ಹಂಗೆ ಹೆಂಗೆ ಹೊರ ಹಾಕಿದ್ರು ಆತಗ ನಿನಗೆ ಊಟ ಬಟ್ಟೆ ಮೇಲೆ ಕಳಿಸಿದ್ರೆ ಅವಾಗ ಕನಿಕರ ಬರಲಿಲ್ಲ ಹೊಲ ಕಸ್ಕೊಂಡ್ರು ಮನೆ ಕಸ್ಕೊಂಡ್ರು ಎಲ್ಲ ಕಸ್ಕೊಂಡು ಮಳೆ ಗುಡುಗು ಚಿಡ್ಲ ಮಕ್ಕಳನ್ನ ಹೊರ ಹಾಕಿ ಎಲ್ಲ ಮಾಡಿದಾಗ ಅವತ್ತು ಕಣ್ಣು ಮೂಗು ಬಾಯಿ ಮುಚ್ಕೊಂಡು ಕುಂತ ಅವತ್ತೂ ಆತ ತಿಳುವಳಿಕೆ ಬರಲಿಲ್ಲ ಅವತ್ತು ಹೆಂಡತಿಗೆ ಒಂದು 4 ಏಟು ಹೊಡೆದು ಅವರು ಬುದ್ಧಿ ಹೇಳಿ ನಮ್ಮ ಮನೆ ನಮ್ಮ ಸುದ್ದಿ ಅಂತೇಳಿ ಆ ಹೆಂಡತಿ ಅವಾಗ ನೀವು ನಮ್ಮ ಮನೆ ಬರಬೇಡ್ರಿ ಅಂತೇಳಿ ಎಲ್ಲರಿಗೂ ಅವಾಗ ಬುದ್ಧಿ ಹೇಳಿ ಇದ್ದಿದ್ರೆ ಇವತ್ತೆಲ್ಲ ಸುತ್ತಿಂತ್ರ ಇರ್ತಿತ್ತಿಲ್ಲ ಜೀವನ. ನಿನಗೆ ಬೇಡ ಹೊಲ ತಗೊಂಡ್ರೆ ಮನಿನಾರ ಕೊಡೋಣ ಅವ್ರು ಎಲ್ಲಿ ಹೋಗ್ಬೇಕು ಅಂತಾನು ವಿಚಾರ ಮಾಡ್ಲಾರ್ದ ತಮ್ಮ ಇವತ್ತು ನಿನಗೆ ಕಳ್ಳಕ್ಕೆ ಬರತೈತಿ ಇವತ್ತು ಅತ್ತಗ ಅಣ್ಣನ ಬೆಲೆ ಗೊತ್ತಾಗತೈತಿ ಬೇಡಣ್ಣ ನಾ ಹೇಳ್ತೀನಿ ಈಗ ಯೋಗ್ಯತೆ ಇದ್ದವ್ರಿಗೆ ನೀ ಸಹಾಯ ಮಾಡು ಅವ್ರಿಗೆ ಆ ಯೋಗ್ಯತೆ ಪಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅಂದ ಮೇಲೆ ನೀನು ಅವ್ರಿಗೆ ಸಹಾಯ ಮಾಡಿದ್ರು ಉಪಯೋಗ ಇಲ್ಲಣ್ಣ ದೇವರು ಎಲ್ಲರಿಗೂ ಸಹಾಯ ಮಾಡೋಕ್ಕೊಂದು ಅವಕಾಶ ಕೊಡ್ತಾನ ನಾನು ನಿನಗೆ ಮಾಡಂತಂದು ಹೇಳ್ತೀನಿ ಆದ್ರೆ ಅವ್ರಿಗೆ ನಿನ್ನ ಸಹಾಯ ತಗೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ ಅವ್ರಿಗೆ ಬೇಡ ಇದೇ ಜಗದಾಗ ಬೇರೆ ಯಾರು ಬಡವರು ಒಳ್ಳೆ ವ್ಯಕ್ತಿಗಳು ಒಳ್ಳೆ ಗುಣ ಇದ್ದವ್ರು ಕಷ್ಟ ಅನ್ಬಸ್ತಲ್ಲ ಅವ್ರಿಗೆ ನಿಂತ್ಕೊಂಡು ಎಲ್ಲ ದಾನ ಮಾಡು ನಾನು ನಿನಗೆ ಬೇಡ ಅನ್ನಲ್ಲ ಆದ್ರೆ ಯೋಗ್ಯತೆ ಇಲ್ಲದಂತ ಇಂಥ ನೀಚರಿಗೆ ಬೇಡ ಅವತ್ತು ತಿಳುವಳಿಕೆ ಅವತ್ತು ಇತ್ತು ಶಾಣೆ ಆಗಿ ಅವತ್ತು ಎದ್ದು ನಿಂತು ಎದುರು ಮಾತಾಡಿ ಎಲ್ಲ ಇದ್ದಿದ್ರೆ ಇವತ್ತು ನೀವು ಎಲ್ಲರ ಕೂಡ ಚೆಂದಾಗಿನೇ ಇರ್ತಿದ್ರಿ ಇಷ್ಟು ನೋವು ಕಷ್ಟ ಅನ್ಭವಿಸೋ ಅವಶ್ಯಕತೆ ಇದ್ದಿಲ್ಲ ಅವರು ಜೈಲ್ ಪಾಲಾಗಂತ ಪರಿಸ್ಥಿತಿನೂ ಬರ್ತಿದ್ದಿಲ್ಲ ಈತ ಹೆಂಡತಿ ತಾಯಿ ಕಳ್ಕೊಂಡು ಮಕ್ಕಳು ತಾನು ಈಗ ಅನಾಥರಾಗಿ ಅನ್ಭವಿಸೋದು ಬೇಕಿದ್ದಿಲ್ಲ ನೋಡು ಅಣ್ಣ ಈಗ ಆತ ಮಾಡಿದ್ದನ್ನು ಆತ ಅನ್ಭವಿಸ್ಲೇಬೇಕು ಹೆಂಡತಿ ತಾಯಿ ಮಾಡಿದ್ದ ಅವ್ರು ಅನ್ಭವಿಸ್ಲೇಬೇಕು ಅವರಿಗೆ ಒಂದೊಂದು ಜೀವನ ಪಾಠ ಕಲಿಸುತ್ತಾ ನೀನು ಸುಮ್ಮನಿರು ಈ ವಿಚಾರದಾಗ ಅಡ್ಡ ಬರಕ್ಕೆ ಹೋಗಬೇಡ ಆಮೇಲೆ ಸಹಾಯ ಮಾಡೋಕ್ಕೂ ಹೋಗಬೇಡ ಅಲ್ಲವ ಮೀನಾ ಮಂದಿ ಏನಂತಾರ ತಾಯಿ ತಮ್ಮನ ಜೈಲಿಗೆ ಹೋಗ್ಯಾರ ತಮ್ಮನ ಮಕ್ಕಳು ಹಿಂಗೆ ಅನಾಥರಾಗಿ ಎಲ್ಲೋ ಅದಾವು ಇವರು ಅಣ್ಣ ಅತ್ತಿಗೆ ಇಷ್ಟು ಚಲೋ ಈಗ ಒಂದು ಸ್ಥಿತಿ ಒಳಗದಾರ ಒಂದು ಚೂರು ಬಂದು ಹೊಳೆ ನೋಡಲಿಲ್ಲ ಸಹಾಯ ಮಾಡಲಿಲ್ಲ ಅಂತ ಮಂದಿ ನಮ್ಮನ್ನು ನೋಡಿ ನಗಂಗಿಲ್ಲ ನಾವು ಆಡ್ಕೊಂಡು ನಾವು ನಾಲ್ಕು ಯಾಕೆ ಸುಳ್ತಾರವ ನಿನಗೇನು ಗೊತ್ತು ಅತ್ತಿಗೆಮ್ಮ ಮಂದಿ ನೀನು ಹೇಳ್ತಿದ್ದಿ ಮಂದಿ ಯಾರ ನಮಗೆ ಕಷ್ಟದ ಬಂದ್ರ ಇದೇ ಮಂದಿ ನೀನು ಅನ್ಕೊಂಡಲ್ಲ ಈಗ ಮಂದಿ ಹಂಗಂತಾರ ಹಿಂಗಂತಾರ ಅಂತಂದು ಅವತ್ತು ನಿಮ್ಮನ್ನು ಹೊರ ಹಾಕಿ ನೀವು ಬೀದಿ ಬಿಕಾರಿ ಆಗಿ ಅಲ್ಲಿ ಮಕ್ಕಳು ಕರ್ಕೊಂಡು ಮಳೆ ಚಳಿ ಅನ್ಲಾರ್ದಂಗೆ ಇದ್ದಾಗ ಒಂದು ತುತ್ತು ನಿಮ್ಗೆ ಯಾರ ತಂದು ಅನ್ನ ಹಾಕಿದ್ರ ಇಲ್ಲ ಹೋಲಿ ಅವತ್ತು ಅವ್ರಿಗೇನಾರ ಇದ ಚೀತು ಅಂತಂದು ಯಾರು ಅಂದ್ರ ಇಲ್ಲ ಮಂದಿದ ಏನು ಕಟ್ಕೊಂತಿ ಮಂದಿ ಎದ್ರು ಒಂದಂತಾರ ಬಿದ್ರು ಒಂದಂತಾರ ಮಂದಿ ನಂಬ್ಕೊಂಡು ಜೀವನ ಮಾಡಬೇಕು ಎಷ್ಟು ಅಷ್ಟ ಮಾಡ್ಬೇಕು ನಾವು ಅತಿ ಮಂದಿ ಸಲ ತಲೆ ಕೆಸ್ಕೊಂಡು ಜೀವನ ಮಾಡೋದಲ್ಲ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ ಹಂಗ ಇವತ್ತು ನಮ್ದಿದ್ರೆ ನಗ್ನಸ್ ಮಾತಾಡ್ತಾರ ನಾಳೆ ಇನ್ನೊಂದು ವಿಚಾರ ಬಂದ್ರೆ ನಮ್ಮದು ಮರಿತಾರ ಇನ್ನೊಂದು ವಿಚಾರ ಮಾತಾಡ್ತಾರ ಹಂಗ ಜನರ ಬಾಯಿ ಮುಚ್ಚಕ್ಕಾಗಂಗಿಲ್ಲ ಹಂಗಂತ ನಾವು ಜನರ ಬಾಯಿ ಸಲ ಹಂಚ್ಕೊಂಡು ಜೀವನ ಮಾಡೋದು ತಪ್ಪು ನಮ್ಮಂತ ಮುಟ್ಟಾಡ್ರು ಜನರು ಒದರ್ಲೇನ್ ಬಿಡ್ಬೇಕು ನಮ್ಮ ಜೀವನ ನಾವು ನೋಡ್ಕೋಬೇಕು ಮುಂದೆ ನಮಗೆ ಚಲೋ ಆದ್ರೆ ನಮ್ಮನ್ನ ಹೊಗಳ್ತಾರ ಹಂಗ ಜನ ಅಂದ್ರನೇ ಹಿಂಗ ಅತಿಯಮ್ಮ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ ಆತವ ತಿಂಗಮ್ಮ ನೀ ಹೆಂಗೆ ಐತಿ ಹಂಗ ಮಾಡ್ತೀವಿ ಸರಿ ನಾ ಹೇಳಿ ಮಾಡ್ತಿರೋದಿಲ್ಲ ಹಂಗಿದ್ರೆ ಹೇಳ ತಿಳಿಸ್ರಿ ಅತಿಯಮ್ಮ ಅಣ್ಣ ನಾ ಹೋಗಿ ಬರ್ತೀನಿ ಹಾ ಎಲ್ಲಿಗೆ ಹೋಗಿ ಬರ್ತೀವ ಇನ್ನೇನು ಕೆಲಸ ಐತೇನು ಹೊರಗೆ ನನ್ನ ಕೆಲಸ ಮುಗೀತಲ್ಲಣ್ಣ ನಾ ಬಂದ ಕೆಲಸ ಮುಗೀತು ನಾ ಇನ್ನ ಹೋಗಿ ಬರ್ತೀನಿ ರಾಣಿ ಏನ್ ಮಾತಾಡತ್ತಿ ನೀನು ಅಲ್ಲ ಹಿಂಗೆ ಒಟ್ಟೊಟ್ಟು ಮಾತಾಡಬಡವ ನಾವು ಶಾಣೆ ಇಲ್ಲ ನಮಗೆ ತಿಳಿಯಂಗಿಲ್ಲ ಏನು ಹಿಂಗೆ ಯಾಕೆ ಮಾತಾಡತ್ತಿ ಎಲ್ಲಿಗೆ ಹೋಗ್ತಿ ಏನು ಬಂದ ಕೆಲಸ ಮುಗೀತು ಏನು ತಿಳಿಸಿ ಹೇಳು ಅಣ್ಣ ನೀವು ತಿಳ್ಕೊಂಡಂಗ ನಾನು ಮನುಷ್ಯಳಲ್ಲ ಹಾ ಏನಾಗೈತೆ ತಂಗ್ಯವ ನಿನಗೆ ಯಾಕೊಂದು ನಮ್ನಿ ಮಾತಾಡತ್ತಿ ಈಗ ನಮಗೆ ಬೈತಿ ನೀವು ಹಂಗಿರ್ರಿ ಹಿಂಗಿರಿ ಅಂತೆಲ್ಲ ಬೈದಿ ಈಗಿದ್ರೆ ನೀನ ಒಂದು ನಮ್ನಿ ಮಾತಾಡತ್ತಿ ಏನು ಹಂಗಂದ್ರ ಅದ್ರ ಅರ್ಥ ಏನು ಹಂಗೆ ಮುಚ್ಚತ್ರಕಾರ ಮಾತಾಡ್ತೀಯಲ್ಲ ಅಣ್ಣ ನಿಜ ಹೇಳ್ತೀನಿ ನಾನು ಮನುಷ್ಯಳಲ್ಲ ನಾನು ಬಂದ ಕಾರಣ ಬೇರೆ ನಾನು ಇಲ್ಲಿರೋ ಕಾರಣ ಬೇರೆ ನನ್ನ ಗುರಿನ ಬೇರೆ ನನ್ನ ಗುರಿ ಒಳಗೆ ನಿಮಗೊಂದು ಆಗ್ಬೇಕಾಗಿತ್ತು ಸಹಾಯ ಅದನ್ನು ಮಾಡೀನಿ ನನ್ನ ವಿಚಾರ ಏನಂದ್ರೆ ನಾನು ಯಾರಂದ್ರೆ ತಂಗ್ಯವ ನೀನು ಯಾರಾಗಿರು ನೀ ಏನಾಗಿರು ನಮ್ಮನ್ನು ಬಿಟ್ಟು ಹೋಗ್ಬೇಡ ನಮ್ಮ ಪಾಲಿ ಬಂದ ದೇವರು ನಮ್ಮ ಕಷ್ಟ ಪರಿಹರಿಸಕ್ಕೆ ಬಂದ ದೇವರು ನೀನು ನಮ್ಮನ್ನು ಬಿಟ್ಟು ಹೋಗ್ಬೇಡ ಇಲ್ಲೇ ಇರು ಅದೇನಾಗುತ್ತೋ ಆಗಲಿ ನೀನು ಇಲ್ಲಿಂದನೇ ಎಲ್ಲ ಮಾಡು ನಮ್ಮಂತಾರೆ ಎಷ್ಟೋ ಮಂದಿ ನೋವು ಕಷ್ಟ ಕಣ್ಣೀರು ವರ್ಷ ನೀನು ಇಲ್ಲಿಂದನೇ ಹೋಗು ಇಲ್ಲಿಂದನೇ ಮಾಡು ನಮ್ಮನ್ನು ಬಿಟ್ಟು ಹೋಗ್ಬೇಡ ಈಗ ನನ್ನ ಮಕ್ಕಳು ಬಂದು ಅತ್ತಿ ಎಲ್ಲಿ ಅಂತ ಕೇಳಿ ಏನು ಹೇಳಿ ನನ್ನ ಮನೆಗೆ ಇರು ತಂಗ್ಯವ ನಿನ್ನ ಕೈ ಮುಗಿತೀನಿ ಕಾಲಿಗೆ ಹೋಗ್ತೀನಿ ತಂಗ್ಯವ ಹೌದು ರಾಣಿ ನೀನು ಹೆಂಗರಿರು ನಿನ್ನಿಂತ ಒಂದು ಒಳ್ಳೆ ಗುಣ ಒಳ್ಳೇದು ಎಂಥ ಮನುಷ್ಯ ಜೀವಕ್ಕೂ ಬರಲ್ಲ ಹುಳ ಒಬ್ಬಡಿ ಕೀಟ ಪ್ರಾಣಿಗಳಲ್ಲ ಅಂತಾದು ನೀನು ಸತ್ತು ಆತ್ಮ ಆಗಿ ಎಷ್ಟು ಜನರಿಗೆ ಸಹಾಯ ಮಾಡ್ಕೊಂತ ಎಲ್ಲರೂ ಒಳ್ಳೆ ಮಾಡ್ಕೊಂತ ಬರ ನಿನ್ನ ಬಿಟ್ಟು ನಾವಿರಕ್ಕೆ ಸಾಧ್ಯ ಇಲ್ಲ ಬೇಡ ನೀ ನನ್ನ ಬಿಟ್ಟು ಹೋಗ್ಬಿಡವ ನಾನು ಬಿಟ್ಟು ಹೋಗ್ಬಿಡ ನಾನು ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಷ್ಟು ಹಚ್ಕೊಂಡ್ಬಿಟ್ಟಿವಿ ನಾವು ನನ್ನ ಮಕ್ಕಳಂತೂ ಅತ್ತಿ ಅಂತ ಅಷ್ಟು ಹಚ್ಕೊಂಡ್ಬಿಟ್ಟಾರ ನೀ ಹೆಂಗೆ ಇರು ಏನೇ ಇರು ನಮ್ಮ ಜೊತೆ ಮಾತ್ರ ನೀನು ಇರಲೇಬೇಕು ನಿನ್ನ ಕೈ ಮುಗಿತೀವವ ಹೋಗ್ಬಿಡವ ನಮ್ಮನ್ನು ಬಿಟ್ಟು ಹೋಗ್ಬಿಡವ ಅತ್ತಿಗೆಮ್ಮ ಅಣ್ಣ ನಾ ಹೇಳಿದ್ನಿಲ್ಲ ನಾನು ಇಲ್ಲಿ ಇರೋಕ್ಕಾಗಲ್ಲ ನಂದೇದು ಒಂದು ಗುರಿ ಐತಿ ನಿಮಗಿತ್ತಲ್ಲ ಕಷ್ಟ ಅಂತಾರು ಮತ್ತೆ ಯಾರು ಕಷ್ಟ ಅನ್ಭವಿಸ್ತಿರ್ತಾರ ನನ್ನ ಕಣ್ಣಿಗೆ ಯಾರು ಕಾಣ್ತಾರಲ್ಲ ಅವರಿಗೆ ಮತ್ತೆ ನನ್ನ ಕಷ್ಟ ಪರಿಹರಿಸಕ್ಕೆ ನಾನು ಹೋಗ್ಬೇಕಣ್ಣ ಈಗ ನಿಮ್ಮ ಕಷ್ಟ ಪರಿಹಾರ ಆಯ್ತು ನೀವು ಖುಷಿ ಪಡಕತ್ತಿರಲ್ಲ ನಿಮ್ದೊಂದು ಜೀವನ ಒಂದು ಉದ್ಧಾರ ಆಯ್ತು ಈಗ ಆಸ್ತಿ ಇದೆಲ್ಲ ಆಸ್ತಿ ನಿಮ್ದೆ ಇದೆಲ್ಲ ರೊಕ್ಕ ರೂಪಾಯಿ ಬಂಗಾರ ಎಲ್ಲ ನಿಮ್ದೆ ಮಕ್ಕಳನ್ನ ಚಲೋ ಓದಿಸ್ರಿ ಮಕ್ಕಳನ್ನ ಒಳ್ಳೆ ದಾರಿ ತೊಗೊಂಬರಿ ನಿಮಗೆ ಕೈಲಾದ್ರೆ ನೀವು 4 ಮಂದಿ ಸಹಾಯ ಮಾಡ್ರಿ ಒಳ್ಳೇದು ಮಾಡ್ರಿ ಕಷ್ಟ ಇದ್ದವರಿಗೆ ಅದು ನಿಜವಾದ ಕಷ್ಟ ಇದ್ದವರಿಗೆ ನಾನು ನಾಟಕ ಮಾಡೋಂಥವ್ರಿಗೆಲ್ಲ ನಿಜವಾದ ಕಷ್ಟ ಇದ್ದವರಿಗೆ
ನಿಮ್ಮ ಕೈಲಿದ್ದ ಸಹಾಯ ಮಾಡಿ ಒಳ್ಳೆತನ ಬೆಳೆಸ್ಕೊರಿ, ಮಕ್ಕಳಿಗೂ ಒಳ್ಳೆತನ ಬೆಳೆಸ್ರಿ. ನಾನು ಇಲ್ಲಿ ಇರೋಕ್ಕಾಗಂಗಿಲ್ಲ, ನಿಮ್ಮಂಗೆ ಕಷ್ಟ ಇದ್ದವ್ರಿಗೆ ನಾವು ಸಹಾಯ ಮಾಡ್ಬೇಕಲ್ಲ ಅತ್ತಿಯಮ್ಮ. ಅಣ್ಣ ಅದಕ್ಕೆ ನಾ ಹೋಗಿ ಬರ್ತೀನಿ ಅತ್ತಿಯಮ್ಮ. ಮಕ್ಕಳು ಕೇಳಿದ್ರೆ ನನ್ನ ವಿಚಾರವಾಗಿ ಬೇರೆ ಹೇಳ್ಬೇಡ್ರಿ. ಇಲ್ಲ ಅತ್ತಿದು ಏನೋ ಕೆಲಸ ಇತ್ತಂತ ಹೋಗೋಣ ಅಂತ ಹೇಳ್ರಿ. ಮಕ್ಕಳು ಭಯ ಪಡ್ತಾವೆ, ಮತ್ತೆ ಅವಕ್ಕೆ ಮನಸ್ಸಿನಾಗ ಇಲ್ಲದ ಭಾವನೆ ಬರ್ತಾವೆ. ಅಷ್ಟೇ ಹೇಳ್ರಿ ಅತ್ತಿಯಮ್ಮ, ನಾ ಹೋಗಿ ಬರ್ತೀನಿ. ರಾಣಿ ತಂಗ್ಯವ್ವ ಬೇಡ ಯವ್ವ, ನಮಗೆ ಬಿಟ್ಟು ಹೋಗ್ಬೇಡ ಯವ್ವ ತಂಗ್ಯವ್ವ. ರಾಣಿ ಹೋಗ್ಬೇಡ, ನಿನ್ ಕಳ್ಸಕ್ಕೆ ಇಷ್ಟ ಇಲ್ಲ. ಬಾ ರಾಣಿ, ಬೇಡ ಬಾ. ಅಣ್ಣ ಅತ್ತಿಗೆ ನನಗೆ ಅಣ್ಣ ಅತ್ತಿಗೆ ಇದ್ದಿದ್ದಿಲ್ಲ ನನ್ನ ಜೀವನದಾಗ. ಅಣ್ಣ ಅತ್ತಿಗೆ ಅಂದ್ರೆ ಏನು, ಅಣ್ಣ ಅತ್ತಿಗೆ ಪ್ರೀತಿ ಅಂದ್ರೆ ಏನು ಎಲ್ಲ ನನಗೆ ಸಿಕ್ಕೈತಿ. ನಿಮ್ಮ ಪ್ರೀತಿ ಒಳಗೆ ನಾನು ಎಷ್ಟು ಖುಷಿ ಅನ್ಭವಿಸಿನ ಅಂದ್ರೆ ನಮ್ಮ ತಂದೆ ತಾಯಿ ಪ್ರೀತಿನ ನಿಮ್ಮಂತೆಲ್ಲ ಅನ್ಭವಿಸಿನಿ. ಹಾಗಾಗಿ ನಾನು ಭಾಳ ಖುಷಿ. ಇಷ್ಟೆಲ್ಲ ಮಕ್ಕಳ ಪ್ರೀತಿ, ನಿಮ್ಮಿಬ್ಬರ ಪ್ರೀತಿ ಇಷ್ಟು ದೊಡ್ಡ ಗಂಟು ಹೊತ್ಕೊಂಡು ಹೊಂಟೀನಂದ್ರೆ ಆ ರಿಣ ನಿಮಗೆ ನಾನು ಯಾವತ್ತೂ ಈ ಜನ್ಮದಾಗಲ್ಲ ಮುಂದೆ ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ ಗಂಟು ನಾನು ನಿಮ್ಮಿಂದ ಹೊತ್ಕೊಂಡು ಹೊಂಟೀನಿ. ಅಷ್ಟೇ ಸಾಕು ನನಗೆ ನಗ್ನಗ್ತಾ ಕಳಿಸ್ಕೊಡ್ರಿ ಅಣ್ಣ. ಹಿಂಗೆ ಹೊತ್ಕೊಂತ ಕಳಿಸ್ಕೊಟ್ರೆ ನಮ್ಗೆ ಇನ್ನೂ ಬೇಜಾರಾಗತ್ತೆ. ಯಾವ ಇದರಲ್ಲಿ ನಂಗೆ ಗೊತ್ತ ಕಳಿಸ್ಬೇಕು ತಂಗ್ಯವ್ವ? ಹೆಂಗೆ ನಗು ಬರುತ್ತೆ ನೀನು ಹೇಳು, ಹೆಂಗೆ ಬರುತ್ತೆ ಹೇಳು? ಏನು ಚಿಂತೆ ಮಾಡಬೇಡ್ರಿ, ನಾನು ಅವಾಗ ಯಾವಾಗಾರ ಬಂದು ನೀವು ಯೋಗಕ್ಷೇಮ ನೋಡ್ಕೊಂಡು ಹೋಗ್ತೀನಿ. ಅಥವಾ ನಿಮ್ಗೆ ಏನಾರ ಕಷ್ಟ ಬಂದ್ರೆ ಒಂದ್ಸಲ ರಾಣಿ ಅಂತ ಮನಸಾರೆ ನನ್ನ ಕರೀರಿ. ನಾನು ಎಲ್ಲೇ ಇರಲಿ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ನಾನು ಓಡಿ ಬರ್ತೀನಿ ಅಣ್ಣ. ನಮಸ್ಕಾರ ರೀ ಎಲ್ಲರಿಗೂ. ಈ ರಾಣಿ ನಿಮ್ಗೆ ಇಷ್ಟ ಆದ್ಲೇನ್ರಿ? ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬರ್ ಮಾಡ್ಕೊರಿ. ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನನ್ನ ಚಾನಲ್ ನೋಡಕತ್ತಿರಲ್ರಿ ಅವರು ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊರಿ. ಮತ್ತೆ ಯಾರು ನನಗೂ ಹೊಸದಾಗಿ ನನ್ನ ಈ ಚಾನಲ್ ನೋಡತ್ತಾರಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬರ್ ಮಾಡ್ಕೊರಿ. ಆಮೇಲೆ ಕಾಮೆಂಟ್ ಮಾಡಿರಿ ನಮ್ಗೆ ಈ ಕತೆ ಹೆಂಗೆ ಬರಕತ್ತೈತಿ ಅಂತಂದು. ನಮ್ದು ಈ ಸ್ಟೋರಿನ ನೋಡಿ ನಿಮ್ಗೆ ಖುಷಿ ಆತಂದ್ರೆ ಬೇರೆದವ್ರಿಗೆಲ್ಲ ತಿಳಿಸ್ರಿ. ಅವ್ರಿಗೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊಳಕ್ಕೆ ಹೇಳ್ರಿ, ಲೈಕ್ ಮಾಡಕ್ಕೆ ಹೇಳ್ರಿ, ಕಾಮೆಂಟ್ ಮಾಡಕ್ಕೆ ಹೇಳ್ರಿ. ಈ ಹಿಂದೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಂಧು ಬಾಂಧವರು ಸ್ನೇಹಿತರು ಎಲ್ಲರಿಗೂ ನಾನು ನಿಮ್ಗೆ ಋಣಿಯಾಗೀನಿ. ದಯವಿಟ್ಟು ಎಲ್ಲರೂ ಲೈಕ್ ಕೊಟ್ಟು ನಂಗೆ ಪ್ರೋತ್ಸಾಹ ಮಾಡ್ರಿ. ಹಂಗೆ ಇವತ್ತು ಈ ಒಂದು ಇದರೊಳಗೆ ಇದು ಮುಗೀತು. ನಾಳೆ ಮತ್ತೆ ಯಾವ ರೀತಿ ನಾನು ಕತ್ತಿ ಇದು ಮಾಡ್ಬೇಕಂತ ನೀವು ಕಮೆಂಟ್ ಮುಖಾಂತರ ಹೇಳಿದ್ರೆ ನಾನು ಆ ರೀತಿಯಿಂದ ಮತ್ತೆ ನಾನು ನಿಮಗೊಂದು ಹೊಸ ಕತ್ತಿಯೊಳಗೆ ಹೇಳ್ತೀನಿ. ಹೊಸ ಒಂದು ದೆವ್ವ ಕಲಿಸಿದ ಪಾಠದೊಳಗೆ ಮತ್ತೆ ಹೊಸ ಅವತಾರದೊಳಗೆ ದೆವ್ವ ಕಲಿಸಿದ ಪಾಠ ಕಲಿಸೋಕ್ಕಾಗಿ ಬರ್ತೀನಿ. ಯಾವ ರೀತಿ ಪಾಠ ಕಲಿಸ್ಬೇಕು, ಯಾರಿಗೆ ಕಲಿಸ್ಬೇಕು, ಯಾವ ರೀತಿ ಕಲಿಸ್ಬೇಕು ಅಂತ ನಿಮ್ಗೇನಾರ ಐಡಿಯಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳ್ರಿ.